ಫಿಲಮ್ ಡಬ್ಬಿಂಗ್ ಏನಂದ್ರೆ ನೀವು ಶೂಟಿಂಗ್ ಮಾಡ್ಕೊಂಡ್ ಬಂದಿರೋ ಪಿಕ್ಚರ್ಗೆ ಯಾವ್ಯಾವ ಆರ್ಟಿಸ್ಟ್ ಡಬ್ಬಿಂಗ್ ಮಾಡಕ್ಕೆ ರೆಡಿ ಇದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರನ್ನ ಕರೆಸಿ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಡೀ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ನಾವೇ ಆಕಾಶ್ ಸ್ಟುಡಿಯೋದಲ್ಲೇ ತಂದಿದ್ದು ಇಯರ್ 2001 ಅಸಿಸ್ಟೆಂಟ್ ಆಗಿ ಶುರು ಮಾಡಿದ್ದು ಉಪೇಂದ್ರ ಡಬ್ಬಿಂಗ್ ನಡೀತಾ ಇತ್ತು. ಅದು ಲಾಸ್ಟ್ ಡೇ ಡಬ್ಬಿಂಗ್ ಬಂದೆ. ಅಲ್ಲಿಂದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಅದು ಇದು ಎಲ್ಲ ಮಾಡ್ಕೊಂಡು ಇದು ಒಂದೇ ಸ್ಟುಡಿಯೋ ಇದ್ದಿದ್ದು ಮೇಲ್ಗಡೆ 3rd ಫ್ಲೋರ್ ಅಲ್ಲಿ. ಆಮೇಲೆ ಡಿಮ್ಯಾಂಡಿಂಗ್ ಜಾಸ್ತಿ ಇತ್ತು. ಆಮೇಲೆ ಡಿಜಿಟಲೈಸ್ ಮಾಡಿರೋದ್ರಿಂದ ಇನ್ನೊಂದು ಸ್ಟುಡಿಯೋ ಬೇಕು ಅಂತೇಳಿ ಇನ್ನೊಂದು ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ವಿ. ನಾರ್ಮಲ್ ಆಗಿ ಏನ್ ಪಿಕ್ಚರ್ ಬರ್ತಿತ್ತು ಅದಕ್ಕಿಂತ ವೆರೈಟಿಯಾಗಿ ಬರಬೇಕು ಅಂತ ಉಪೇಂದ್ರ ಅವರು ಟ್ರೈ ಮಾಡ್ತಿದ್ರು. ಪ್ರೊಜೆಕ್ಟ್ ಅಲ್ಲಿ ನಾವು ಪ್ಲೇ ಮಾಡ್ತಾ ಇದ್ವಿ ಫಿಲಮ್ ನ. ಅದನ್ನ ನೋಡ್ಕೊಂಡು ಲಿಪ್ ಸಿಂಕ್ ಮಾಡಬೇಕಾಗಿತ್ತು ಆರ್ಟಿಸ್ಟ್ಗಳು. ರೆಕಾರ್ಡಿಂಗ್ ಮಾಡಿದಾಗ ಎಷ್ಟೇ ಟ್ರ್ಯಾಕ್ಸ್ ಬೇಕಾದ್ರೂ ಯು ಕ್ಯಾನ್ ಪುಟ್ ಆನ್. ನೀವು ಲೈವ್ ರೆಕಾರ್ಡಿಂಗ್ ಮಾಡಿದ್ರೆ ಟ್ರ್ಯಾಕ್ಸ್ ಹಾಕಕ್ಕಾಗಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಏಕಾಂತ. ಸೊ ಈ ಹೊತ್ತು ನನ್ನ ಜೊತೆಗೆ ಕಾಲಪತ್ರ ಚಿತ್ರಕ್ಕೆ ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರುವಂತಹ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಲೆಜೆಂಡ್ ಟೆಕ್ನಿಷಿಯನ್ನು, ತುಂಬ ಒಳ್ಳೆಯ ಜಾಗದಲ್ಲಿದ್ದೀನಿ. ಆಕಾಶ್ ಸ್ಟುಡಿಯೋ ತುಂಬ ದೊಡ್ಡ ಇತಿಹಾಸಕ್ಕೆ ಸಾಕ್ಷಿಯಾದಂಥ ಸಿನಿಮಾಗಳು ನಡೆದಿರುವಂತಹ ಒಂದು ಜಾಗ. ಇಂಥ ಜಾಗದಲ್ಲಿ ನಾನು ಕೂತಿದ್ದೀನಿ. ಇವತ್ತು ನನ್ನ ಜೊತೆಗೆ ಸಾಧಕರೇ ಅಂತ ಹೇಳ್ಬೋದು, ಆನಂದ್ ಸೌಂಡ್ ಇಂಜಿನಿಯರ್ ಆನಂದ್ ಸರ್ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಆನಂದ್ ಸರ್, ಡಬ್ಬಿಂಗ್ ಇಂಜಿನಿಯರ್ ಆಗಿ 100 ಸಿನಿಮಾ, ಅಂದರೆ 400+ ಸಿನಿಮಾ, ಎಷ್ಟು ಸಿನಿಮಾ, ದೊಡ್ಡ ಸಾಧನೆ ಅದು ಜರ್ನಿ. ನಿಮ್ಮ ಬಗ್ಗೆ ತುಂಬ ಕುತೂಹಲ ಇದೆ. ಆ್ಯಂಡ್ ನಾನು ಕನ್ನಡ ಪಿಕ್ಚರ್ ಮೂಲಕ ನನ್ನ ಇಂಡಸ್ಟ್ರಿಯ ಅಷ್ಟು ತಂತ್ರಜ್ಞರನ್ನು ಒಂದೊಂದು ಸಿನಿಮಾ ವಿಚಾರವಾಗಿ ನನಗೆ ಈ ಥರ ಅವಕಾಶ ಸಿಕ್ಕಾಗೆಲ್ಲ ಪರಿಚಯ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಈ ಒಂದು ಸಿನಿಮಾ ಸಂದರ್ಭದಲ್ಲಿ ನೀವು ಸಿಕ್ಕಿರೋದು ಖುಷಿ ಇದೆ. ನಿಮ್ಮ ಒಂದು ಜರ್ನಿ ತಿಳ್ಕೊಳ್ಳೋಂಥ ಕುತೂಹಲ ಸರ್ ನನಗೆ. ಓಕೆ, ನಾನು ಇಲ್ಲೇ ಬೆಂಗಳೂರಲ್ಲಿ SJP ಕಾಲೇಜಲ್ಲಿ ಸೌಂಡ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿ 96 ಬಾಂಬೆಗೆ ಹೋಗಿದ್ದೆ. ಅಲ್ಲಿ ಬಪ್ಪಿಲರಿ ಸ್ಟುಡಿಯೋ, BR ಚೋಪ್ರಾ ಸ್ಟುಡಿಯೋದಲ್ಲೆಲ್ಲ ವರ್ಕ್ ಮಾಡಿದ್ದೆ. ಆ ಟೈಮಲ್ಲಿ ಆ ಬ್ಲೌಡ್ ಚಲೆ, ಬಾರ್ಡರು, ಆ ಥರ ತುಂಬ ದೊಡ್ಡ ಪಿಕ್ಚರ್ ವರ್ಕ್ ಮಾಡಿದೆ. 2000 ನಾನು ಬೆಂಗಳೂರು ಕನ್ನಡ ಪಿಕ್ಚರ್ಗೆ ಅಂತ ಬಂದು ಇದೇ ಸ್ಟುಡಿಯೋಲ್ಲಿ ಜಾಯ್ನ್ ಆಗಿದ್ದು. ಫಸ್ಟ್ ಪಿಕ್ಚರ್ ಬಂದು ಉಪೇಂದ್ರ ನಂದು. ಅಲ್ಲಿಂದ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. 2000 ನಾನು ಸುಂದರ ನೀನು ಸುಂದರಿ ನಾನು ಅಂತ ಒಂದು ಪಿಕ್ಚರು, ಆ ಪಿಕ್ಚರಿಂದ ಸ್ಟಾರ್ಟ್ ಮಾಡಿದ್ದು ಜರ್ನಿ ನಂದು. ಅಂದರೆ ಹೇಗಿತ್ತು ಸರ್, ಅಂದರೆ ಆ ದಿನಗಳಂದರೆ ಈಗ ಡಿಜಿಟಲೈಸ್ ಆಗೋಕ್ಕಿಂತ ಹಿಂದೆ ನೀವು ನೋಡಿದ್ದಂಥದ್ದು ಕೆಲಸ ಏನಾದರೂ ಮಾಡಿದ್ರ ಆ ಟೈಮಲ್ಲಿ? ನಾನು ಎಂಟ್ರಿ ಕೊಡೋಷ್ಟರಲ್ಲಿ ಆಲ್ರೆಡಿ ಡಿಜಿಟಲ್ ಎಂಟ್ರಿ ಆಗೋಗಿತ್ತು. ನಾವು ಬಟ್ ಕೆಲವು ಸ್ಟುಡಿಯೋಗಳು ಅಪ್ಡೇಟ್ ಆಗಿಲ್ಲದೆ ಇರೋದ್ರಿಂದ ಅಲ್ಲಿ ಪ್ರೊಜೆಕ್ಟರ್ ಅದು ಇದು ಇರೋದು. ನಾವು ಆ ಸ್ಟುಡಿಯೋಗೆ ಹೋದಾಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಬಟ್ ಕಾಲೇಜಲ್ಲಿದ್ದಾಗ ನಾವು ಹೋಗಿದ್ವಲ್ಲ, ಕಾಲೇಜ್ ಟೂರಲ್ಲಿ ಇದರಲ್ಲಿ ಹೋದಾಗ ನೋಡಿದ್ವಿ ಅದು ಯಾವ ಥರ ವರ್ಕ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಬಟ್ ನಾವು ಕಲ್ತಿದ್ದೆಲ್ಲ ನಾವು ಡಿಜಿಟಲ್ಲೇ ಆಲ್ಮೋಸ್ಟ್ ಆ ಡಿಜಿಟಲ್ ಬೇಸ್ಡಲ್ಲೇ ವರ್ಕ್ ಮಾಡ್ಕೊಂಡ್ ಬಂದಿದ್ದು. ಆವಾಗ ನಾವು ಇಲ್ಲಿಗೆ ಬಂದಾಗ ವರ್ಕ್ ಸ್ಟೇಷನ್ ಅನ್ನೋದು ಇಡೀ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ನಾವೇ ಆಕಾಶ್ ಸ್ಟುಡಿಯೋದಲ್ಲೇ ತಂದಿದ್ದು ಇಯರ್ 2001 ಆವಾಗ ಡಿಜಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾವೇ ಬೆಂಗಳೂರಲ್ಲಿ. ಆವಾಗಲೇ ಆವಿಡು ಇಂಟ್ರೊಡ್ಯೂಸ್ ಆಗಿದ್ದು ಬೆಂಗಳೂರಲ್ಲಿ. ಶಿವಣ್ಣ ಅವ್ರು ಆವಿಡ್ ಹಾಕಿದ್ರು, ನಾವು ಇಲ್ಲಿ ವರ್ಕ್ ಸ್ಟೇಷನ್ ಹಾಕೊಂಡು ಆಡಿಯೋ ಬೇಸ್ಡ್ ವರ್ಕ್ ಸ್ಟೇಷನ್ ಹಾಕೊಂಡು ಫಿಲಮ್ಸ್ಗೆ ಅಂತ ವರ್ಕ್ ಮಾಡ್ತಾ ಇದ್ವಿ. ಓಕೆ, ಅಂದರೆ ನೀವು ಅಸಿಸ್ಟೆಂಟಾಗಿ ಕೆಲಸ ಮಾಡಬೇಕಾದ್ರೆ ಹೇಗಿತ್ತು, ಮತ್ತು ಯಾವುದು ಸರ್ ನಿಮ್ಮ ಫಸ್ಟ್ ಫಿಲ್ಮ್, ಅಂದರೆ ಈ ಒಂದು ಫೀಲ್ಡಿಗೆ ಬಂದ ಮೇಲೆ ಶುರು ಮಾಡಿದ್ದು ಅಸಿಸ್ಟೆಂಟಾಗಿ ಶುರು ಮಾಡಿದ್ದು ಉಪೇಂದ್ರ ಡಬ್ಬಿಂಗ್ ನಡೀತಾ ಇತ್ತು. ಅದು ಲಾಸ್ಟ್ ಡೇ ಡಬ್ಬಿಂಗಿಗೆ ಬಂದೆ. ಅಲ್ಲಿಂದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಅದು ಇದು ಎಲ್ಲ ಮಾಡ್ಕೊಂಡು ಅಲ್ಲಿಂದ ಕಂಟಿನ್ಯೂ ಆಯಿತು. ಹಂಗೆ ಜರ್ನಿ ಕಂಟಿನ್ಯೂ ಆಯಿತು. ಭಕ್ತಾಂಬರೀಷಾಗೆ ಸಾಂಗ್ಸ್ ರೆಕಾರ್ಡಿಂಗ್ ಮಾಡ್ಬೇಕಾರಿದ್ದೆ, ಮಂಜುನಾಥ ಮಾಡ್ಬೇಕಾದ್ರೆ ಸಾಂಗ್ಸ್ ರೆಕಾರ್ಡಿಂಗ್, ಆ ಥರ ತುಂಬ ಪಿಕ್ಚರ್ಗಳು ವರ್ಕ್ ಮಾಡಿದ್ವಿ. ಆವಾಗಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಮಾಡ್ತಾ ಇವಾಗ ಏನಂದ್ರೆ ನಮ್ಮದು ಒಂದೇ ಸ್ಟುಡಿಯೋ ಇದ್ದಿದ್ದು ಮೇಲ್ಗಡೆ 3rd ಫ್ಲೋರಲ್ಲಿ. ಆಮೇಲೆ ಡಿಮ್ಯಾಂಡಿಂಗ್ ಜಾಸ್ತಿ ಇತ್ತು. ಆಮೇಲೆ ಡಿಜಿಟಲೈಸ್ ಮಾಡಿರೋದ್ರಿಂದ ಇನ್ನೊಂದು ಸ್ಟುಡಿಯೋ ಬೇಕು ಅಂತೇಳಿ ಇನ್ನೊಂದು ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ವಿ. ಆ ಸ್ಟುಡಿಯೋದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾರಿಗೆ ಸಾಲತ್ತೆ ಸಂಬಳ, ಸುಂದರಿ ನಾನು ಅಂತ ಕಾಶಿನಾಥ್ ಅವರು. 2 ಪಿಕ್ಚರ್ ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಆಯಿತು. ಬಟ್ ರಿಲೀಸ್ ಆಗಿದ್ದು ಯಾರಿಗೆ ಸಾಲತ್ತೆ ಸಂಬಳ ಫಸ್ಟ್ ಪಿಕ್ಚರ್. ಅಂದರೆ ಆ ಟೈಮಲ್ಲಿ ಉಪೇಂದ್ರ ಡಬ್ಬಿಂಗ್ ಮಾಡುವಂಥ ಸಂದರ್ಭ ಅವಾಗ ಹೇಗಿತ್ತು ಸರ್? ಅಂದರೆ ಆ ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್, ಮತ್ತು ಕೊಟ್ಟಿದ್ರು ಉಪೇಂದ್ರ ಅವ್ರು ಆಗ್ಲೇ ಆ ಪ್ಯಾಟ್ರನ್ನೇ, ಅದು ಡಿಫ್ರೆಂಟ್ ಡಬ್ಬಿಂಗ್ ಸ್ಟೈಲೇ ಡಿಫ್ರೆಂಟ್. ಅವಾಗ ಏನಂದ್ರೆ ಅವರು ಅಸಿಸ್ಟೆಂಟ್ಸ್ ಗ್ಯಾಂಗು, ಅವರು ಎಲ್ಲ ಟೀಮೇ ಅವರೊಂದು 10 ಜನ ಇರೋರು. ಅವ್ರದ್ದು ಒಬ್ಬೊಬ್ರು ಒಂದೊಂದು ಲಿಪ್ಸಿಂಕ್ ಒಬ್ರು ಹಿಡಿಯೋರು, ಡೈಲಾಗ್ ಒಬ್ರು ಹಿಡಿಯೋರು, ಹೆಂಗೆ ಹೇಳ್ಬೇಕು ಅಂತ ಮಾಡ್ಯುಲೇಷನ್ ಒಬ್ರು ನೋಡ್ಕೊಂಡು ಡೈರೆಕ್ಟರ್ ಕೂತ್ಕೊಂಡು ಈ ಥರ ಬರ್ಬೇಕಮ್ಮ ಅಂತ ಹೇಳೋರು. ಆ ಥರ ತುಂಬ ಇರೋದು. ಆವಾಗ ಏನಂದ್ರೆ ನಾರ್ಮಲ್ ಆಗಿ ಏನು ಪಿಕ್ಚರ್ ಬರ್ತಿತ್ತೋ ಅದಕ್ಕಿಂತ ವೆರೈಟಿಯಾಗಿ ಬರಬೇಕು ಅಂತ ಉಪೇಂದ್ರ ಅವರು ಟ್ರೈ ಮಾಡ್ತಿದ್ರು. ಆ ಪ್ರೊಸೆಸ್ಸಲ್ಲಿ ನಡಿಬೇಕಾದ್ರೆ ಟೈಮ್ ಟೇಕಿಂಗ್ ಪ್ರೊಸೆಸ್ ಅದು. ಎಲ್ಲರ ಹತ್ರ ಡಬ್ಬಿಂಗ್ ಮಾಡಿಸ್ಬೇಕಾದ್ರೆ ಅಷ್ಟೇ ರೆಗ್ಯುಲರ್ ಡಬ್ಬಿಂಗ್ ಮಾಡೋರು ಬೇಡ, ಹೊಸಬ್ರು ಬೇಕು, ಹೊಸಬ್ರನ್ನ ಕರ್ಸು. ಆರ್ಟಿಸ್ಟ್ ಯಾರು ಮ್ಯಾಚ್ ಆಗ್ತಾರೋ ಅವ್ರ ಕೈಲಿ ಡಬ್ಬಿಂಗ್ ಮಾಡಿಸೋಣ. ರೆಗ್ಯುಲರ್ ಆಗಿ ಅಲ್ಲಿ ತನಕ ಫಿಲಮಲ್ಲಿ ಮಾಡ್ತಿರೋರ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ ಹೊಸ ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಡ್ಬಂದು ಡಬ್ಬಿಂಗ್ ಮಾಡಿಸಿದ್ರು. ಆ ಸಿನಿಮಾದಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಸು ಇದೆ ಆ ವಿಚಾರಕ್ಕೆ ಹೇಳೋ ಥರದ್ದಾದ್ರೆ. ಅಂದರೆ ಸಮುದ್ರ ಸೌಂಡು ಇನ್ ಬಿಟ್ವೀನ್ ಹೆಂಗೆ ಮಾಡ್ತೀರಾ ಸರ್? ಅಂದರೆ ಒಂದು ಸೌಂಡ್ಸು ಬೇರೆ ಲೇಯರ್ ಇರುತ್ತೆ, ಮತ್ತು ಡಬ್ಬಿಂಗ್ದು ಬೇರೆ ಇರುತ್ತೆ, ಅಲ್ಲಿ ಕರೆಕ್ಟಾಗಿ ಸಿಂಕ್ ಆಗಬೇಕು. ಸೊ ಆ ಒಂದು ಅದು ಏನು ಅಂದರೆ ನೀವು ವಿಡಿಯೋ ಟಿವಿಲಿ ನೋಡ್ತೀವಿಲ್ಲ, ಪ್ರೊಜೆಕ್ಟರ್ ಬೇಸ್ಡ್ ವರ್ಕ್ ಮಾಡ್ತಿದ್ದು. ಪ್ರೊಜೆಕ್ಟ್ರಲ್ಲಿ ನಾವು ಪ್ಲೇ ಮಾಡ್ತಾ ಇದ್ವಿ ಫಿಲಮ್ನ. ಅದನ್ನ ನೋಡ್ಕೊಂಡು ಲಿಪ್ ಸಿಂಕ್ ಮಾಡಬೇಕಾಗಿತ್ತು ಆರ್ಟಿಸ್ಟ್ಗಳು.
ಅದನ್ನ ನೋಡಿಕೊಂಡು ಅವ್ರು ಯಾವ ಪೊಸಿಷನಲ್ಲಿ ನಿಂತಿದ್ದಾರೆ, ಅವ್ರು ಎಲ್ಲಿ ಬೆಟ್ಟದ ಮೇಲೆ ಇದ್ದಾರಾ, ಸಮುದ್ರದ ಹತ್ರ ಇದ್ದಾರಾ, ಇಲ್ಲ ಬಸ್ಸಲ್ಲಿದ್ದಾರಾ, ಮನೇಲಿದ್ದಾರಾ, ಆ ಪ್ರೊಸೆಸ್ ನೋಡ್ಕೊಂಡು ಎಷ್ಟು ವಾಯ್ಸ್ ಇಟ್ಕೋಬೇಕು ಅಂತ ಹೇಳಿ ಡಬ್ಬಿಂಗ್ ಮಾಡಿಸ್ತಾ ಇದ್ವಿ ಎಲ್ಲರಿಗೂ. ಇಲ್ಲಿ ಔಟ್ಸೈಡ್ ಇದ್ದೀರಾ ಅಂದರೆ ಸ್ವಲ್ಪ ಜೋರಾಗಿ ಮಾತಾಡಿ, ನೀವು ಇನ್ಸೈಡ್ ನಾವೇ ಕೂತ್ಕೊಂಡು ಮಾತಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ನಾರ್ಮಲ್ ಆಗಿ ಮಾತಾಡಿ, ಜಾಸ್ತಿ ಕಿರ್ಚಬೇಡಿ. ಔಟ್ಸೈಡ್ ಹೋಗಿ ಇಲ್ಲ ಕಿತ್ತಾಡೋ ಸೀನ್ ಆದರೆ ಇನ್ನೂ ಜೋರಾಗಿ ಕಿರ್ಚಿ ಅನ್ನೋದು, ಈ ಥರ ಎಲ್ಲರಿಗೂ ಹೇಳ್ಕೊಟ್ಟು ಮಾಡಿಸ್ಬೇಕಾಗಿತ್ತು. ನಂಗೆ ಒಂದು ಸಣ್ಣ ಕುತೂಹಲ ಸರ್, ಒಂದು ಸೀನ್ ಇದೆ, ಆ ಸೀನಲ್ಲಿ 8 ಜನ ಆರ್ಟಿಸ್ಟ್ ಇದ್ದಾರೆ, ಒಂದೇ ಸೀಕ್ವೆನ್ಸ್ ನಡೀತಾರೆ, ಒಂದೇ ಸನ್ನಿವೇಶ ನಡೀತಾ ಇರುತ್ತೆ. ಅಲ್ಲಿ ಒಬ್ಬೊಬ್ರದ್ದು ಒಂದೊಂದು ಇನ್ಸ್ಟೆಂಟಾಗಿ ಮಾತಾಡ್ತಿರ್ತಾರೆ, ಒಬ್ರು ಅಳ್ತಾ ಇರ್ತಾರೆ, ಒಬ್ಬರು ಇನ್ನೊಂದೇನೋ ಕಿರ್ಚ್ತಾ ಇರ್ತಾರೆ, ಇನ್ನೊಬ್ಬರು ಏನೋ ಸಟಲ್ಡಾಗಿ ಒಂದು ಸಣ್ಣ ಡೈಲಾಗ್ ಹೊಡಿತಾರೆ. ಸೊ ಈ ಥರದ್ದೊಂದು ಸನ್ನಿವೇಶನ ಡಬ್ಬಿಂಗ್ ಹೆಂಗೆ ಮಾಡ್ತಾಯಿದ್ರು ಅಂತ. ನೀವು ಹಳೇದು ಕೇಳ್ತಿದ್ರೆ ಡಿಜಿಟಲ್ಗಿಂತ ಮುಂಚೆದು, ಡಿಜಿಟಲ್ ಅವಾಗ ಏನಂದ್ರೆ ನಿಮಗೆ ಪ್ರೊಜೆಕ್ಟರ್ ಬೇಸ್ಡ್ ಸ್ಟುಡಿಯೋಸ್ ಇದ್ದಿದ್ದು. ಅವಾಗ ಏನಂದ್ರೆ ಸಿಂಗಲ್ ಮೈಕ್ ಇದ್ದದ್ದು. ಅಷ್ಟು ಎಷ್ಟು ಜನ ಆರ್ಟಿಸ್ಟು ಡಬ್ ಮಾಡೋಕ್ಕೆ ರೆಡಿ ಇದ್ದಾರೋ ಆ ಆರ್ಟಿಸ್ಟ್ ಇಟ್ಕೊಂಡವರು, ಯಾರು ಡಬ್ಬಿಂಗ್ ಬರಲ್ಲ ಅಂದ್ರೆ ಅವ್ರು ಡಬ್ಬಿಂಗ್ ಆರ್ಟಿಸ್ಟ್ ಇಟ್ಕೊಂಡವ್ರು, ಅವ್ರಿಗೆ ಆ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಿ ತೋರಿಸೋರು, ಪ್ರೊಜೆಕ್ಟಲ್ಲಿ ಪ್ಲೇ ಮಾಡಿ ಸ್ಕ್ರೀನ್ ಮೇಲೆ ತೋರಿಸೋರು. ನೋಡಪ್ಪ ನಿಂದಿದ್ದು ಕ್ಯಾರೆಕ್ಟರ್, ನಿಂದಿದ್ದ ಡೈಲಾಗ್ ಮಾನಿಟರ್ ಮಾಡ್ಕೊಳೋರು. ಮಾನಿಟರ್ ಮಾಡಿದ್ಮೇಲೆ ಒಂದ್ಸತಿ ಪಿಕ್ಚರ್ ಜೊತೆಗೆ ಹಾಕೋರು, ಪೈಲಟ್ ಜೊತೆಗೆ ಒಂದ್ಸತಿ ನೋಡ್ಕೊಂಬಿಡಿ ಅಂತ. ನೋಡ್ಕೊಂಡ್ಮೇಲೆ ಆ ಯಾರಿಗೆ ಯಾವ ಡೈಲಾಗ್ ಕೊಟ್ಟಿದೆಯೋ ಅವ್ರು ಮಾತಾಡಬೇಕು. ಅವ್ರ ಡೈಲಾಗ್ ಮುಗಿದ ತಕ್ಷಣ ನೆಕ್ಸ್ಟ್ ಅವ್ರದ್ದು ಡೈಲಾಗ್ ಇಲ್ಲ ಅಂದರೆ ಅವರು ಸೈಲೆಂಟಾಗಿ ಹಿಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಎಲ್ಲರ ಪಕ್ಕಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಆರ್ಟಿಸ್ಟ್ ಯಾರಿದ್ದಾರೋ ಅವ್ರ ಡೈಲಾಗ್ ಮುಗಿದು ನೆಕ್ಸ್ಟ್ ಡೈಲಾಗಿಗೆ ಎಷ್ಟು ಗ್ಯಾಪ್ ಇದೆಯೋ ಆ ಗ್ಯಾಪಲ್ಲಿ ಬಂದು ನಿಂತ್ಕೋಬೇಕು, ಅವ್ರು ಮಾತಾಡಬೇಕು. ಡಿಪೆಂಡಿಂಗ್ ಆನ್ ಮೈಕ್ ಪ್ರೊಜೆಕ್ಷನಲ್ಲೇ ಮಾತಾಡಬೇಕು ಅದನ್ನು. ಯಾಕೆಂದರೆ ಮೈಕ್ ಆಫ್ ಮೈಕ್ ಮಾತಾಡಿದ್ರೆ ಕ್ಯಾಚ್ ಆಗ್ತಿರ್ಲಿಲ್ಲ. ಅವಾಗ ಸಿಂಗಲ್ ಮೈಕ್ ಇದ್ದಿದ್ದು ಅದು ಫ್ರಂಟ್ಗೆ ಮಾತಾಡಬೇಕು, ಈ ಸೈಡಿಗೆ ಮಾತಾಡಿದ್ರು ಕ್ಯಾಚ್ ಆಗಲ್ಲ. ಫ್ರಂಟ್ಗೆ ಮಾತಾಡೋರು, ಯಾರೇ ಆರ್ಟಿಸ್ಟ್ ಬಂದರೂ ಹಿಂಗೆ ನಿಂತ್ಕೊಂಡೇ ಮಾತಾಡಬೇಕು. ಆ ಪ್ರೊಸೆಸ್ಸಲ್ಲಿ ಅವರೇ ಮ್ಯಾನೇಜ್ ಮಾಡ್ಕೊಳೋರು, ನಮ್ದೇನು ಕೆಲಸ ಇರ್ತಿಲ್ಲ. ಅವರೇ ಆರ್ಟಿಸ್ಟ್ಗಳು, ಡಬ್ಬಿಂಗ್ ಆರ್ಟಿಸ್ಟ್ಗಳು ಯಾರು ಅವರೇ ಮ್ಯಾನೇಜ್ ಮಾಡೋರು. ಹಿಂದಕ್ಕೆ ಹೋಗೋದಾ, ಪಕ್ಕಕ್ಕೆ ಹೋಗೋದಾ, ಏನು ಮಾಡೋದು, ಪೇಪರ್ ಇಟ್ಕೊಂಡಿರೋ ಡೈಲಾಗ್ ನೋಡ್ಕೊಳಕ್ಕೆ ಅದನ್ನ ಹಂಗೆ ಸೈಡಿಗೆ ತೊಗೊಂಡೋಗೋದು, ಸೌಂಡ್ ಮಾಡದಿರೋಂಗೆ. ಇಲ್ಲ ಸೌಂಡ್ ಮಾಡಿದ್ರೆ ಅಂದರೆ ಡೈರೆಕ್ಟರ್ ಹತ್ರ ಬೈಸ್ಕೋಬೇಕು, ಎಲ್ಲರ ಹತ್ರ ಬೈಸ್ಕೋಬೇಕು. ಯಾಕೆಂದರೆ ಟೇಕ್ ಚೆನ್ನಾಗಿ ಬಂದಿರುತ್ತೆ, ಪೇಪರ್ ಸೌಂಡ್ ಆಯ್ತು ಅಂದ್ರೆ ಅದು ತೆಗಿಯಕ್ಕೆ ಬರಲ್ಲ, ರೆಕಾರ್ಡೆಡ್ ಅದು. ಯಾಕೆಂದರೆ ಇವಾಗ ಡಿಜಿಟಲ್ ವರ್ಕ್ ಸ್ಟೇಷನ್ ಇದ್ದಾಗ ನಿಮ್ಗೆ ಆ ಥರ ಸೌಂಡ್ಸ್ ಬಂದರೂ ಚಿಕ್ಕದು ಬಂದರೂ ನಾವು ರಿಮೂವ್ ಮಾಡ್ಬೋದು. ಆವಾಗ ಅದು ಕಾಣಿಸಲ್ಲ ನಮಗೆ. ಇವಾಗ ಮುಂಚೆ ಅಂದರೆ ಆಡಿಯೋ ಏನು ರೆಕಾರ್ಡ್ ಆಗ್ತಿತ್ತು ಅದು ನಮ್ಗೆ ಕಾಣಿಸ್ತಿರ್ಲಿಲ್ಲ. ಈಗ ವರ್ಕ್ ಸ್ಟೇಷನ್ ಬಂದಮೇಲೆ ಆಡಿಯೋ ಏನು ರೆಕಾರ್ಡ್ ಆಗ್ತಿತ್ತು ನಮ್ಗೆ ಕಾಣಿಸುತ್ತೆ, ವೇ ಫಾರ್ಮ್ಸಲ್ಲಿ ಕಾಣಿಸುತ್ತೆ. ನಾವು ಯಾವ್ದು ಬೇಡ ಅಂದ್ರೆ ಅದನ್ನು ಡಿಲೀಟ್ ಮಾಡ್ಬೋದು, ಆ ಪ್ರೋಸೆಸ್ ಮಾಡ್ಬೋದು. ಈಗ ಅಂದ್ರೆ ಒಂದೇ ಮೈಕ್ ಇರೋದು, ಒಂದೇ ಮೈಕ್ ಸೇಮ್ ಅಲ್ಲಿ ಆನ್ ಫೀಲ್ಡ್ ಹೆಂಗ್ ಶೂಟ್ ಮಾಡ್ತಾ ಇದ್ರು ಸ್ಟುಡಿಯೋದಲ್ಲಿ ಅಷ್ಟು ಜನ ಆರ್ಟಿಸ್ಟ್ ನಿಂತ್ಕೊಂಡೇ ಮಾಡ್ಬೋದು, ಹೀರೋಯಿನ್ ಯಾರಿದ್ರು ಎಲ್ಲರೂ ನಿಂತ್ಕೊಂಡು ಮಾಡ್ಬೇಕಿತ್ತು. ಅದು ಸಿಂಗಲ್, ಅವಾಗ ಏನಂದ್ರೆ ಸಿಂಗಲ್ ಟ್ರ್ಯಾಕ್ ರೆಕಾರ್ಡರ್ ಇದ್ದಿದ್ದು, ಅವಾಗ ಎಲ್ಲರೂ ನಿಂತ್ಕೊಂಡು ಮಾಡ್ತಾರೆ. ಆಮೇಲೆ 2 ಟ್ರ್ಯಾಕ್ ರೆಕಾರ್ಡರ್ ಬಂತು. 2 ಟ್ರ್ಯಾಕ್ ರೆಕಾರ್ಡರ್ ಬಂದಾಗ ಹೀರೋ ಆರ್ ಮೈನ್ ಆರ್ಟಿಸ್ಟ್ ಯಾರಿದ್ದಾರೆ ಅವತ್ತು ಅವೈಲಬಿಲಿಟಿ ಇಲ್ಲ ಅಂದ್ರೆ ಮಿಕ್ಕಿದ ಆರ್ಟಿಸ್ಟ್ನೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಟ್ರ್ಯಾಕಲ್ಲಿ ತೊಗೊಂಡ್ರು. ಯಾರು ಆರ್ಟಿಸ್ಟ್ ಬ್ಯಾಲೆನ್ಸ್ ಇರೋ ಸೆಕೆಂಡ್ ಟ್ರ್ಯಾಕಲ್ಲಿ ತೆಗಿಯೋರು, ಆಮೇಲೆ ಅದನ್ನ ಪ್ರಿಮಿಕ್ಸ್ ಅಂತ ಮಾಡೋರು. ಸರ್, ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ಪೋಸ್ಟ್ ಪ್ರೊಡಕ್ಷನ್ ಅಂತ. ಪೋಸ್ಟ್ ಪ್ರೊಡಕ್ಷನ್ ಅನ್ನೋದು ಅವಾಗಿತ್ತ, ಅದು ಹೆಂಗ್ ನಡೀತಾ ಇತ್ತು? ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಅವಾಗ ಏನಂದ್ರೆ ಡಬ್ಬಿಂಗ್ ಅಂದ್ರೆ ಇವಾಗ ಏನಂದ್ರೆ ನೀವು ಶೂಟಿಂಗ್ ಮಾಡ್ಕೊಂಡ್ ಬಂದ್ಮೇಲೆ ಎಡಿಟರ್ ಕೂತ್ಕೊಂಡು ಒಂದು ವರ್ಷನ್ ಡಬ್ಬಿಂಗ್ ವರ್ಷನ್ ಅಂತ ಒಂದು ರೆಡಿ ಮಾಡೋರು. ಆ ರೆಡಿ ಮಾಡಿರೋ ಫಿಲಮ್ಗೆ ನೀವು ಡಬ್ಬಿಂಗ್ ಮಾಡ್ತಿದ್ರಿ. ಡಬ್ಬಿಂಗ್ ಮಾಡಿದ್ಮೇಲೆ ಅದನ್ನ ತೊಗೊಂಡೋಗ್ತಿರಿ ಎಡಿಟಿಂಗ್ ರೂಮ್ಗೆ ಹೋಗೋದು. ಆ ಎಡಿಟಿಂಗ್ ರೂಮ್ಗೆ ಹೋದ್ಮೇಲೆ ಯಾವ್ದು ಬೇಕು ಬೇಡ, ಯಾಕೆಂದ್ರೆ ಲೆಂತ್ ಅಂತ ಅವಾಗ ಫಿಕ್ಸ್ ಇಲ್ಲ. ಡಬ್ಬಿಂಗ್ ಬರ್ಬೇಕಾದ್ರೆ ಲೆಂತ್ ಅಂತ ಅಷ್ಟು ಫಿಕ್ಸ್ ಇರಲ್ಲ. ನೀವು ಡಬ್ಬಿಂಗ್ ಮುಗಿದ್ಮೇಲೆ ಚೆನ್ನಾಗಿ ಬಂದಿದೆಯಾ ಇಲ್ವಾ, ಇದು ಡೈಲಾಗ್ ಬೇಕಾ ಬೇಡವಾ, ಅದನ್ನ ಡಿಸ್ಕಷನ್ ಮಾಡಿ ತೆಗಿಯೋರು ಎಡಿಟಿಂಗ್ ರೂಮಿಂದ. ಎಡಿಟಿಂಗ್ ರೂಮಿಂದ ತೆಗೆದ್ಮೇಲೆ ಆ ಪಿಕ್ಚರ್ನ ಎಲ್ಲರೂ ಕೂತ್ಕೊಂಡು ನೋಡಿ, ಮ್ಯೂಸಿಕ್ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ಕೂತ್ಕೊಂಡು ನೋಡಿ ಕರೆಕ್ಟ್ ಆಗಿದೆ ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಮ್ಯೂಸಿಕ್ ಮಾಡೋಕೆ ಅವ್ರು ಕೊಡೋರು. ಮ್ಯೂಸಿಕ್ ಆದಮೇಲೆ ತಿರುಗಿ ಎಫೆಕ್ಟ್ ಮಾಡೋರು ಕೊಡೋರು. ಎಫೆಕ್ಟು ಮ್ಯೂಸಿಕ್ ಎಲ್ಲ ಆದಮೇಲೆ ಡೈಲಾಗ್ಸ್ ಆಲ್ರೆಡಿ ರೆಕಾರ್ಡ್ ಆಗಿರೋದ್ರಿಂದ ಪ್ರೀಮಿಕ್ಸ್ ಅಂತ ಮಾಡೋರು. ಆ 3 ಹಿಡ್ಕೊಂಡು ಫೈನಲ್ ಮಿಕ್ಸ್ಗೆ ಹೋಗೋರು. ಇದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ಇವತ್ತಿಗೂ ಅದೇ ನಡೀತಾ ಇರೋದು. ಬಟ್ ಇವಾಗ ಏನಂದ್ರೆ ಅದು ಚಿಲ್ಲಾಪಿಲ್ಲಿ ಆಗಿದೆ. ಅವಾಗೆಲ್ಲ ಒಂದೇ ಕಡೆ ನಡೆಯೋದು. ಈ ಮ್ಯೂಸಿಕ್ ಎಫೆಕ್ಟ್ ಎಲ್ಲ ಒಂದೇ ಸ್ಟುಡಿಯೋಲ್ಲೇ ನಡೆಯೋದು. ಎಲ್ಲಿ ಡಬ್ಬಿಂಗ್ ಮಾಡಿದ್ರು ಅದೇ ಸ್ಟುಡಿಯೋದಲ್ಲೇ ಮ್ಯೂಸಿಕ್ ಎಫೆಕ್ಟ್ ಎಲ್ಲ ಅಲ್ಲೇ ನಡೆಯೋದು. ಇವಾಗ ಏನಂದ್ರೆ ಮ್ಯೂಸಿಕ್ ಬೇರೆ ಕಡೆ ನಡೆಯುತ್ತೆ, ಎಫೆಕ್ಟ್ ಬೇರೆ ಕಡೆ, ಡಬ್ಬಿಂಗ್ ಬೇರೆ ಕಡೆ ನಡೆಯುತ್ತೆ. ಹಿಂಗಾಗೋದು. ಈ ಸಾಂಗ್ ರೆಕಾರ್ಡಿಂಗು ಮತ್ತು ಡಬ್ಬಿಂಗು ಏನು ವ್ಯತ್ಯಾಸ ಇರುತ್ತೆ ಮತ್ತು ಯಾವ ರೀತಿ ಪ್ರಾಸೆಸ್ ಇರುತ್ತೆ ಇದು? ಸಾಂಗ್ ರೆಕಾರ್ಡಿಂಗಲ್ಲಿ ಏನಂದರೆ ಬೇಸಿಕ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಬಂದು ಈ ಥರ ಸಾಂಗ್ ಕಂಪೋಸ್ ಮಾಡಿದ್ದೀನಿ, ಇದಕ್ಕಿದು ಟ್ರ್ಯಾಕ್ಸು ಅಂತೇಳಿ ಟ್ರ್ಯಾಕ್ಸ್ ಡಂಪ್ ಮಾಡ್ತಾರೆ, ನಾವು ತೊಗೊತೀವಿ. ಅದಾದಮೇಲೆ ಓವರ್ ಡಬ್ಸ್ ಅಂತೀವಿ. ಓವರ್ ಡಬ್ಸ್ ಅಂದರೆ ಲೈವ್ ಇನ್ಸ್ಟ್ರೂಮೆಂಟ್ಸು. ಇದರಲ್ಲಿ ಯಾವ ಲೈವ್ ಇನ್ಸ್ಟ್ರೂಮೆಂಟ್ ಹಾಕಿದ್ರೆ ಚೆನ್ನಾಗಿ ಕೇಳಿಸುತ್ತೆ ಸಾಂಗ್ಸಲ್ಲಿ. ಲಿರಿಕ್ಸ್ ಬಿದ್ಮೇಲೆ ಕೆಲವು ಟೈಮ್ ಕೋರಸ್ ಬೇಕು ಅನಿಸುತ್ತೆ. ಇಲ್ಲಾಂದರೆ ಸಿಂಗರ್ಸ್ ಆಡೋರ್ ಕೆಲವು ಸಿಂಗಲ್ ಲೇಯರ್ ಆಡಿರ್ತಾರೆ, ಕೆಲವು ಟೈಮ್ ಚೆನ್ನಾಗಿ ಕೇಳಿಸ್ತಿದೆ, ಇನ್ನೊಂದು ಲೇಯರ್ ಆಡ್ಸೋಣ ಅಂತಾರೆ, ಇನ್ನೊಂದು ಲೇಯರ್ ಆಡಿಸ್ತೀವಿ. ಈ ಥರ ನಡೆಯುತ್ತೆ. ಡಬ್ಸ್ ಅಂತೀವಿ ಅದನ್ನು. ಓವರ್ ಡಬ್ಸು ಮಾಡ್ತಾರೆ. ಅದ್ರ ಮೇಲೆ ಎಲ್ಲಾನು ಮಾಡಿ ಸಾಂಗ್ ಕೇಳಿದಾಗ ಅವ್ರಿಗೆ ಯಾವುದು ಚೆನ್ನಾಗಿಲ್ಲ, ಇಲ್ಲ ಇದು ಬೇರೆ ಥರ ಏನಾರು ಮಾಡ್ಬೋದು ಅಂದಾಗ ಅದನ್ನ ತೆಗೆದು ಬೇರೆ ಥರ ಏನಾರು ಮಾಡೋಕ್ಕೆ ನೋಡ್ತೀವಿ. ಇಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಹೋಗ್ತೀವಿ. ಫಿಲಮ್ ಡಬ್ಬಿಂಗ್ ಏನಂದರೆ ನೀವು ಶೂಟಿಂಗ್ ಮಾಡ್ಕೊಂಬಂದಿರೋ ಪಿಕ್ಚರ್ಗೆ ಯಾವ್ಯಾವ ಆರ್ಟಿಸ್ಟು ಡಬ್ಬಿಂಗ್ ಮಾಡೋಕ್ಕೆ ರೆಡಿ ಇದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರನ್ನ ಕರೆಸಿ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀವಿ. ಯಾವ್ಯಾವ ಆರ್ಟಿಸ್ಟ್ ಕೈಲಿ ಆಗಲ್ಲ ಡಬ್ಬಿಂಗು, ಇವ್ರ ಕೈಲಿ ಬರ್ತಾ ಇಲ್ಲ, ಇಲ್ಲ ಆ ಫೀಲ್ ಬರ್ತಾ ಇಲ್ಲ, ಇಲ್ಲ ವಾಯ್ಸ್ ಮ್ಯಾಚ್ ಆಗ್ತಾಯಿಲ್ಲ, ಅವಾಗ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೋಗ್ತೀವಿ. ಆ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ಡಬ್ಬಿಂಗ್ ಆರ್ಟಿಸ್ಟನ್ನ ಕರೆಸಿ ಆ ಕ್ಯಾರೆಕ್ಟರ್ನ ವ್ಯಾಲ್ಯೂ ತುಂಬಿಸೋದಕ್ಕೆ 100% ಚೆನ್ನಾಗಿ ಕಾಣಿಸೋಂಗೆ ಏನು ಬೇಕೋ ಅದು ಮಾಡಿ ಡಬ್ಬಿಂಗ್ ಅಂತ ಮಾಡ್ತೀವಿ. ಈ ಥರ. ಭಕ್ತ ಅಂಬರೀಷ ಮತ್ತು ಶ್ರೀಮಂಜುನಾಥ ಹೇಳಿದ್ರಿ ಸರ್. ಭಕ್ತ ಅಂಬರೀಷ ತುಂಬ ಅಂದರೆ ಅಣ್ಣವ್ರು ಮಾಡ್ತಾರೆ ಅನ್ನೋದೊಂದಿತ್ತು. ಮತ್ತು ಆ ಸಾಂಗ್ಸ್ ರೆಕಾರ್ಡ್ ಹೆಂಗಾಗಿತ್ತು ಸರ್? ಅದು ಹಂಗೆ ಇದೆಯಾ?
ಇದೆ ಇವಾಗಲೂ ಇದೆ, ಬಟ್ ಅದು ಡಿಸ್ಕ್ಲೋಸ್ ಮಾಡಂಗಿಲ್ಲ, ಅದು ಇದು ಲಾಕರಲ್ಲಿ ಆಗಿದೆ. ಬಟ್ ಅದು ಲೈವ್ ರೆಕಾರ್ಡಿಂಗೇ ಮಾಡಿದ್ದು, ಆಲ್ಮೋಸ್ಟ್ ಲೈವ್ ರೆಕಾರ್ಡಿಂಗೇ ಮಾಡಿದ್ದು. ಪ್ರೋಗ್ರಾಮ್ಡು ಇತ್ತು, ಪ್ರೋಗ್ರಾಮ್ ಮಾಡಿ ಸಾಂಗ್ಸು ಮಾಡಿ ತಿರ್ಗಾ ಲಿರಿಕ್ಸು ಬರೆದ್ರು ಹಂಸಲೇಖ ಅವ್ರು ಬರೆದ್ಮೇಲೆ ಸಾಂಗ್ ರೆಕಾರ್ಡಿಂಗು ಮಾಡಿದ್ವಿ. ಸಾಂಗ್ಸು ರಾಜ್ಕುಮಾರ್ ಅವರೇ ಬಂದು ಕೇಳಿದ್ರು, ಕಿಡ್ನಾಪ್ ಆಗೋಕೆ ಮುಂಚೆ ಬಂದು ಕೇಳ್ಬಿಟ್ಟು ಹೋದ್ರು. ಆಮೇಲೆ ಕಿಡ್ನಾಪ್ ಆದಮೇಲೆ ಪಿಕ್ಚರ್ ಆಗಲಿಲ್ಲ ಅದು. ಆ ಪ್ರಾಸೆಸ್ ಹೆಂಗಿರುತ್ತೆ ಸರ್? ಅಂದರೆ ಈಗ ಒಬ್ಬೊಬ್ರದ್ದು ಒಂದೊಂದು ಸೆನ್ಸಿಬಿಲಿಟೀಸ್ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ಸ್ದು ಮತ್ತು ಅಣ್ಣವರಂಥ ಸಿಂಗರ್ಸು, ನೀವೆಲ್ಲ ಕೆಲಸ ಮಾಡಿದ್ದೀರಿ ಅವರೊಟ್ಟಿಗೆ. ಹೇಗಿರ್ತಾ ಇತ್ತು ಸರ್ ಸಂದರ್ಭಗಳು? ತುಂಬ ಚೆನ್ನಾಗಿರೋದು. ಬಟ್ ಅಲ್ಲಿ ಅವಾಗ ಏನಂದರೆ ಕೆಲಸನೇ ಬಿಟ್ಟು ಬೇರೆ ಏನು ನಡೀತಿರ್ಲಿಲ್ಲ, ಬೇರೆ ಮಾತಾಡ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ 9 ಗಂಟೆ ಬರಬೇಕು, ರಾತ್ರಿ 9 ಗಂಟೆ ಆದ್ರೂ 10 ಗಂಟೆ ಆದರೂ ಕೆಲಸ ಮುಗಿಸ್ಬೇಕು. ಕೆಲಸಕ್ಕೋಸ್ಕರ ಕೆಲಸ ಮಾಡ್ತಿದ್ದೆ ಎಲ್ಲರೂ. ಸುಮ್ಮನೆ ಕೂತ್ಕೊಂಡು ಮಾತಾಡೋಕ್ಕೂ ಟೈಮ್ ಇರ್ತಿರ್ಲಿಲ್ಲ ಯಾರಿಗೂ. ಯಾಕೆಂದರೆ ದೊಡ್ಡ ಪಿಕ್ಚರ್ ಒಪ್ಕೊಂಡಾಗ ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದು ಎಲ್ಲರಿಗೂ ಕಾತರ ಇರೋದು. ಅದ್ರ ಬೇಸ್ ಮೇಲೆ ಎಲ್ಲರೂ ಕೆಲಸ ಮಾಡ್ತಿರೋರಲ್ಲ, ಯಾರಿಗೂ ಟೈಮ್ ಗ್ಯಾಪೇ ಸಿಗ್ತಿರ್ಲಿಲ್ಲ. ಇದು ನೀನು ಈ ಡಿಪಾರ್ಟ್ಮೆಂಟ್ ನೀನು ತಗೋ, ನೀನು ನೋಡ್ಕೊತಾ ಇರೋ, ಅದನ್ನ ನೋಡ್ಕೊ, ಇದು ನೋಡ್ಕೊ ಅಂತ ಹಿಂಗೆ ಎಲ್ಲರಿಗೂ ವಹಿಸ್ಬಿಡೋರು. ಅವಾಗ ನಾವು ರೆಕಾರ್ಡ್ ಮಾಡ್ತಾನೆ ಇರಬೇಕು, ಯಾವ ಚೆನ್ನಾಗಿ ಬರುತ್ತೆ, ಯಾವ ಚೆನ್ನಾಗಿ ಬರಲ್ಲ. ಮ್ಯೂಸಿಕ್ ಡೈರೆಕ್ಟರ್ ಬರೋದು ಇದು ಚೆನ್ನಾಗಿಲ್ಲ, ಇನ್ನೊಂದ್ಸರಿ ಟೇಕ್ ಮಾಡೋರು, ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಕೋರಸ್ ಆಗಲಿ ಯಾವ್ದಾರು ಬಂದರೆ ಈ ಥರ ಅವರು ಲಿರಿಕ್ಸ್ ಬರೀತಾನೆ ಇರೋರು, ಈ ಥರ ನಡೀತಾನೆ ಇರೋದು. ತುಂಬ ಡಿಮ್ಯಾಂಡು. ಆಮೇಲೆ ಅವತ್ತಿಗೆ ತುಂಬ ಹೆಸರುವಾಸಿ ಅದು ಪ್ರಾಜೆಕ್ಟ್, ಅದು ಅವಾಗ ನಡಿಬೇಕಾರೆ ಎಲ್ಲರಿಗೂ ಟೆನ್ಷನ್ ಇತ್ತು. ಇನ್ನೊಂದು ಕುತೂಹಲ ಅಂದರೆ, ಈ ಹಾಡ್ತಾರಲ್ಲ, ಮೊದಲು ಟೇಪ್ ಇತ್ತ? ಅಂದರೆ ಒಂದು ಸಲ ಮೈಕ್ ಮುಂದೆ ಬಂದರೆ ಇಡೀ ಹಾಡನ್ನ ಹಾಡ್ತಾ ಇದ್ರ? ಅವಾಗಲೂ ಇದೇ ಥರ ಕಟ್ ತಗೊಂಡು? ಇಲ್ಲ, ಅದು ಹೆಂಗೆ ಅಂದರೆ ಅದು ಸೋಲೋ ಇದ್ದು ಗ್ಯಾಪ್ ಇದ್ದರೆ ಪಂಚ್ ಮಾಡ್ಬೋದು. ಇವಾಗ ಏನು ಅಂದರೆ ನೀವು ಹಾಡ್ತಾ ಇರ್ತಾರೆ, ನಿಮ್ಮ ಲೈನ್ ಮುಗಿತಿದ್ದಂಗೆ ಇವಾಗ ನೀವು ಮೇಲ್ ಸಿಂಗರ್ ಆಗಿದ್ದೀರಾ, ನೀವು ಹಾಡ್ತಾ ಇರ್ತಾರೆ, ನಿಮ್ಗೆ ಕಂಪ್ಲೀಟ್ ಆಗೋಷ್ಟಲ್ಲ ಫೀಮೇಲ್ ಸಿಂಗರ್ ಸ್ಟಾರ್ಟ್ ಆಗಬೇಕು ಅಂದರೆ ಇಬ್ಬರು ಅಟ್ ಎ ಟೈಮ್ ರೆಕಾರ್ಡ್ ಮಾಡಬೇಕು. ಇವಾಗ ನಿಮ್ಮದು ಹಾಡಿದ್ಮೇಲೆ ನಮ್ಗೆ ಒಂಚೂರು ಗ್ಯಾಪ್ ಇದೆ, ಒಂದು 4 ಬಾರ್ ಗ್ಯಾಪ್ ಇದೆ ಅಂದರೆ ಪಂಚ್ ಮಾಡ್ಬೋದಿತ್ತು ಅವಾಗ. ಆ ಥರ ಅಷ್ಟೇ. ಏನು ಓವರ್ಲ್ಯಾಪ್ಸ್ ಇದೆ ಅಂದರೆ ಒಟ್ಟಿಗೆ ಹಾಡಲೇಬೇಕಿತ್ತು. ಫಸ್ಟ್ ಸಿಂಗಲ್ ಟ್ರ್ಯಾಕಲ್ಲಿ ನಾವು ರೆಕಾರ್ಡ್ ಮಾಡ್ಬೇಕಾದ್ರೆ ಎಲ್ಲರೂ ನಿಂತ್ಕೊಂಡು ಆಡೋರು, ಕೋರಸು ಸಮೇತನೂ ಸಾಂಗ್ ರೆಕಾರ್ಡಿಂಗು ಸೇಮ್ ಡಬ್ಬಿಂಗ್ ನಿಮ್ಗೆ ಹೆಂಗೆ ಹೇಳೋದು ಅದೇ ಥರನೇ ಆಡೋರು. ಆವಾಗನೂ ಏನಂದ್ರೆ 4 ರಿಂದ 5 ಮೈಕ್ ಇಡೋರು ಅವ್ರಿಗೆ. ಸಾಂಗ್ ರೆಕಾರ್ಡಿಂಗ್ ಅಂದರೆ ಮೈನ್ ಸಿಂಗಿಂಗ್ ಆಡೋರ್ಗೊಂದು, ಕೋರಸ್ಗೊಂದು, ಲೈವ್ ಇನ್ಸ್ಟ್ರೂಮೆಂಟ್ಸ್ ಯಾರು ನುಡಿಸ್ತಾರೋ ಅವ್ರಿಗೊಂದು, ಈ ಡ್ರಮ್ಸು ರಿದಮ್ ಸೆಕ್ಷನ್ ಏನಿರುತ್ತೋ ಅದಕ್ಕೊಂದು ಮೈಕ್ ಇಡೋರು. 4 ಮೈಕಲ್ಲೂ ಎಲ್ಲರೂ ಪ್ರೊಸೆಸ್ ಮಾಡಿ ಆಡಬೇಕಿತ್ತು. ಯಾರು ಇಂಪಾರ್ಟೆಂಟ್ ಇದ್ದಾರೋ ಅವ್ರ ಮೈಕ್ ಹತ್ರ ಇರೋರು, ಯಾರಿಗೆ ಇಂಪಾರ್ಟೆನ್ಸ್ ಇಲ್ಲ ಅವ್ರು ಹಿಂದೆ ಇರೋರು, ಆ ಹಾಲಲ್ಲಿ ಕೂಡಿಸಿರೋರು. ಆ ಥರನೇ ಕೂಡಿಸ್ಬಿಟ್ಟು ಒಂದ್ಸತಿ ಅವ್ರು ಏನಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಒಂದ್ಸತಿ ಎಲ್ಲಾನು ಸಾಂಗ್ಸ್ ಕಂಪೋಸ್ ಮಾಡಿದ್ಮೇಲೆ ಅವ್ರ ಜೊತೆ ಕೂತ್ಕೊಂಡು ಒಂದು ಪ್ರೋಸೆಸ್ ಮಾಡೋದು. ಪ್ರೋಸೆಸ್ ಅಂದರೆ ರಿಹರ್ಸಲ್ ಮಾಡ್ತಾರೆ. ಆ ರಿಹರ್ಸಲ್ ಮಾಡಿದಾಗ ನಾವು ನೋಡ್ಕೋಬೇಕು ಯಾರು ಮೈನ್ ಇದ್ದಾರೆ, ಯಾರು ಮೈನ್ ಇಲ್ಲ. ಆವಾಗ ನಾವು ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಮೈಕ್ ಅವ್ರನ್ನ ಹಿಂದೆ ಕೂಡ್ಸೋದು, ಮುಂದೆ ಕೂಡ್ಸೋದು, ಇದೆಲ್ಲ ಮಾಡ್ಕೊಂಡು ನಾವು ಒಂದ್ಸತಿ ವಾಲ್ಯೂಮ್ ಅಂತ ಚೆಕ್ ಮಾಡ್ತೀವಿ. ಆ ಚೆಕ್ ಮಾಡಿದ್ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದ್ ಕಡೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಕೋರಸ್ ಇರುತ್ತೆ, ಸಿಂಗರ್ಸ್ ಇರ್ತಾರೆ, ಅಟ್ ಎ ಟೈಮ್ ಶುರು ಆಗುತ್ತೆ. ಅದು ಕಂಡಕ್ಟರ್ ಅಂತ ಇರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಈ ಕಡೆ ನಮ್ಮ ಕಡೆ ಕನ್ಸೋಲಲ್ಲಿ ಅಂತ ಕೂತಿರ್ತಾರೆ, ಕಂಡಕ್ಟರ್ ಅಲ್ಲಿ ಇರ್ತಾರೆ. ಅವರು ನೊಟೇಷನ್ ತೋರಿಸ್ತಾ ಇರ್ತಾರೆ, ಹ್ಯಾಂಡ್ ಸಿಗ್ನಲ್ ಕೊಡ್ತಾ ಇರ್ತಾರೆ, ನೆಕ್ಸ್ಟ್ ನೀನು ಬರ್ತೀಯ ಅಂತ ಕಂಡಕ್ಟಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಇದು ಸಾಂಗ್ ರೆಕಾರ್ಡಿಂಗ್ ಪ್ರಾಸೆಸ್. ಅಂದರೆ ಅವಾಗಲೂ ಅಷ್ಟೇನೆ, ಇವಾಗಲೂ ಅಷ್ಟೇನೇನಾ? ಇವಾಗಲೂ ಲೈವ್ ನೀವು ಇಳೆಯರಾಜ ಅವರು ರೆಕಾರ್ಡಿಂಗ್ ಮಾಡಿದ್ರೆ ಇವಾಗಲೂ ಅದೇ ಥರನೇ ಮಾಡೋದು. ಇಳೆಯರಾಜ ಅವರು ಇವತ್ತು ಲೈವ್ ಮಾಡಿದ್ರೆ ಸಾಂಗ್ ರೆಕಾರ್ಡಿಂಗ್ ಅಂತ ಮಾಡಿದ್ರೆ ಅದೇ ಥರನೇ ಮಾಡ್ತಾರೆ. ರೆಹಮಾನ್ ಅವರು ಮಾಡ್ತಾರೆ. ಕೆಲವು ಸಾಂಗ್ಸ್ ಲೈವ್ ಬೇಕು ಅಂದಾಗ ಅದೇ ಥರನೇ ಕಂಪೋಸ್ ಮಾಡ್ತಾರೆ. ಅದು ಫೀಲೇ ಬೇರೆ ಥರ ಬರುತ್ತೆ ಅನ್ನೋ ಇದಕ್ಕೋಸ್ಕರ ಆ ಥರ ಮಾಡ್ತಾರೆ. ಅಂದರೆ ಡಿಫ್ರೆನ್ಸ್ ಇರುತ್ತೆ, ಡಿಫ್ರೆನ್ಸ್ ಇದ್ದೇ ಇರುತ್ತೆ ನಿಮಗೆ. ಡಿಜಿಟಲ್ಗೆಲ್ಲ ಏನು ಅಂದರೆ ನೀವು ಡಿಜಿಟಲ್ ರೆಕಾರ್ಡಿಂಗ್ ಮಾಡಿದಾಗ ಎಷ್ಟೇ ಟ್ರ್ಯಾಕ್ಸ್ ಬೇಕಾದ್ರೂ ಯು ಕ್ಯಾನ್ ಪುಟ್ ಆನ್. ನೀವು ಲೈವ್ ರೆಕಾರ್ಡಿಂಗ್ ಮಾಡಿದ್ರೆ ಟ್ರ್ಯಾಕ್ಸ್ ಹಾಕೋಕ್ಕಾಗಲ್ಲ. ಒಂದ್ಸತಿ ರೆಕಾರ್ಡೆಡ್ ತಿರ್ಗಾ ಏನಾದ್ರು ತಪ್ಪಾಯ್ತು ಅಂದ್ರೆ ಅಗೇನ್ ಯು ಹ್ಯಾವ್ ಟು ಗೋ ಫಾರ್ ರೆಕಾರ್ಡ್. ಯಾಕಂದ್ರೆ ಫ್ರಮ್ ದ ಸ್ಕ್ರಾಚ್ ಅಂದ್ರೆ ಫ್ರಮ್ ದ ಬಿಗಿನಿಂಗೇ ರೆಕಾರ್ಡ್ ಮಾಡಬೇಕು. ಲೈವ್ ಮಾಡಿದಾಗ ಪಂಚ್ ಹೊಡಿಯೋಕ್ಕಾಗಲ್ಲ. ಒಂದು ಸಾಂಗ್ ಫುಲ್ ಅಂದ್ರೆ ಒಂದು ಸಾಂಗ್ ಫುಲ್ಲು ಹಂಗೆ ರೆಕಾರ್ಡ್ ಮಾಡಬೇಕಿತ್ತು. ಅದಕ್ಕೆ ಹಂಗಾಗ್ತದೆ.